ಭಕ್ತಿಯ ದಾರಿಯಲ್ಲಿ ಕೆಲ ಹಾಡುಗಳು ಕೇವಲ ಶಬ್ದಗಳೇ ಅಲ್ಲ, ಅವು ಹೃದಯಕ್ಕೆ ದೀಪ ಹಿಡಿಯುವ ಬೆಳಕು. ಹಾಗೆಯೇ ತಿರುಪ್ಪಾವೈ. ಶ್ರೀ ವಿಲಪುತ್ತೂರಿನಲ್ಲಿ ಜನಿಸಿದ ಆಂಡಾಳ್ ಬಾಲ್ಯದಿಂದಲೇ ದೇವರನ್ನು ಪ್ರೀತಿಸುತ್ತಿದ್ದಳು. ಆ ಪ್ರೀತಿ ಸಾಮಾನ್ಯವಲ್ಲ, ಭಕ್ತಿ, ಶರಣಾಗತಿ ಮತ್ತು ದೈವಿಕ ತವಕದಿಂದ ತುಂಬಿದ ಪ್ರೀತಿ. ಮಾರ್ಗಶಿರ ಮಾಸ ಬಂದಾಗ ಅವಳ ಮನಸ್ಸಿನಲ್ಲಿ ಒಂದು ದಿವ್ಯ ಚಿಂತನೆ ಪ್ರಾರಂಭವಾಯಿತು. ಜಗತ್ತಿನ ಕ್ಷೇಮಕ್ಕಾಗಿ ದೇವರನ್ನು ಸಂತೋಷಪಡಿಸುವ ವ್ರತ ಮಾಡೋಣ. ಈ ವ್ರತವನ್ನೇ ತಮಿಳಿನಲ್ಲಿ ಪಾವೈ ನೊಂಬು ಎಂದು ಹೇಳುತ್ತಾರೆ. ಈ ನೊಂಬಿನ ಹೃದಯ ಸ್ವರೂಪವೇ ಆಂಡಾಳ್ ರಚಿಸಿದ 30 ಪವಿತ್ರ ಪಾಶುರಂಗಳು. ಅದೇ ತಿರುಪ್ಪಾವೈ. ಪ್ರತಿ ಪಾಶುರಂ ಒಂದು ಹಂತ, ಒಂದು ಪಯಣ, ದೇವರ ಕಡೆಗೆ ಸಾಗೋ ಜೀವನ ಮಂತ್ರ. ಮೊದಲ ಪಾಶುರಂಗಳಲ್ಲಿ ಆಂಡಾಳ್ ಎಲ್ಲರನ್ನೂ ಎಬ್ಬಿಸಿ ಕರೆಸಿಕೊಳ್ಳುತ್ತಾಳೆ. ಓಡಿ ಬನ್ನಿ, ಮನಸ್ಸನ್ನು ಶುದ್ಧಿಗೊಳಿಸಿ ದೇವರ ದಾರಿಯಲ್ಲಿ ನಡೆದು ಬಿಡೋಣ ಎನ್ನುವಂತೆ. ಮುಂದಿನ ಪಾಶುರಂಗಗಳಲ್ಲಿ ಆಂಡಾಳ್ ದೇವರ ಬಾಲ್ಯದ ಮಧುರ ನೆನಪುಗಳನ್ನು ಹೇಳುತ್ತಾಳೆ. ಒಮ್ಮೆ ಸ್ನೇಹಿತೆಯಂತೆ, ಒಮ್ಮೆ ದೇವರ ಪ್ರಿಯೆಯಂತೆ, ಒಮ್ಮೆ ತಾಯಿಯಂತೆಯೂ ಮಾತನಾಡುತ್ತಾಳೆ. ಅವಳ ಮಾತುಗಳಲ್ಲಿ ಮಕ್ಕಳ ಮುಗ್ಧತೆ ಇತ್ತು. ಮತ್ತೊಂದು ಕ್ಷಣದಲ್ಲಿ ಅತೀವವಾದ ಭಕ್ತಿ, ಮತ್ತೊಂದು ಕ್ಷಣದಲ್ಲಿ ದೇವರಿಗೆ ತನ್ನ ಸಮರ್ಪಣೆ ಭಾವನೆ. ತಿರುಪ್ಪಾವೈಯಲ್ಲಿ ಆಂಡಾಳ್ ಪ್ರಾರ್ಥಿಸುವುದು ಕೇವಲ ತನ್ನಷ್ಟಕ್ಕೆ ಅಲ್ಲ, ಜಗತ್ತಿನ ಕ್ಷೇಮ, ಮಳೆ ಬೆಳೆಯ ಸಮೃದ್ಧಿ, ಎಲ್ಲ ಜೀವಿಗಳ ಸುಖ ಶಾಂತಿ. ಪ್ರತಿದಿನದ ಪಾಶುರಂ ಪಠಣವೇ ಮನಸ್ಸನ್ನು ಶುದ್ಧಿಗೊಳಿಸಿ ದೇವರ ಸನ್ನಿಧಿಗೆ ತಂದು ನಿಲ್ಲಿಸುವಂತೆ. 30ನೇ ಪಾಶುರಂಗ ಬಂದಾಗ ಆಂಡಾಳ್ನ ಭಕ್ತಿ ತುದಿಗೇರಿರುತ್ತದೆ. ಅವಳ ಹೃದಯ ದೇವರ ಹೃದಯದೊಂದಿಗೆ ಒಂದಾಗುತ್ತದೆ. ದೇವರೇ ಅವಳನ್ನು ಒರೆಸಿಕೊಂಡಂತೆ. ಈ ಕಾರಣಕ್ಕಾಗಿ ತಿರುಪ್ಪಾವೈ ಕೇಳುವವರಿಗೂ ಓದುವವರಿಗೂ ಒಂದು ದಿವ್ಯ ಅನುಭವ. ಇದು ಕೇವಲ ಹಾಡುಗಳಲ್ಲ, ಆತ್ಮವನ್ನು ದಿವ್ಯ ಶಾಂತಿಗೆ ಕರೆದುಕೊಂಡು ಹೋಗುವ 30 ಹಂತಗಳ ಪಾವಿತ್ರ ಪಯಣ. ಇಂದಿಗೂ ಲಕ್ಷಾಂತರ ಜನರು ಮಾರ್ಗಶಿರ ಮಾಸದಲ್ಲಿ ತಿರುಪ್ಪಾವೈ ಪಠಿಸುತ್ತಾರೆ, ಏಕೆಂದರೆ ಈ 30 ಪಾಶುರಂಗಳು ಮನಸ್ಸಿಗೆ ಶಾಂತಿ, ಮನೆಗೆ ಶುಭ, ಹೃದಯಕ್ಕೆ ಭಕ್ತಿ, ಜೀವನಕ್ಕೆ ದಾರಿ ಕೊಡುತ್ತವೆ. ಇನ್ನು ಈ ಆಂಡಾಳ್ ಯಾರು, ಅವಳ ಜನನದ ರಹಸ್ಯವೇನು, ಹೀಗೆ ಸಂಪೂರ್ಣ ಮಾಹಿತಿ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನಲ್ಲಿರುವ ಲಿಂಕ್ನಲ್ಲಿ ಹೋಗಿ ನೋಡಿ. ಶ್ರುತಿ ಸ್ಪೀಕ್ಸ್, ನಂಬಿಕೆ, ಪುರಾಣ ಮತ್ತು ನಿತ್ಯ ಸತ್ಯದ ಮೂಲಕ ಪ್ರಯಾಣ. ಜೈ ಶ್ರೀ ಗುರುದೇವ ದತ್ತ.